ಮಗನಾದ ಲಂಕೇಶ ರಾವಣ. ಗಂಡನ ಗಂಡ ಗಂಡ ಬಲರಾಮ. ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮ ರಾವಣದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ಆದರೆ ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುತ್ತಿದೆ ಹೆಣ್ಣು ಮಣ್ಣೊಂದಿಗೆ ಅಧಿಕಾರದ ಕಾಳಗ. ಬಲರಾಮ ಸಿದ್ಧನ ಭವನ ಹೆಸರು ಕೇಳಿದರೆ ಸಾಕು ಇಡೀ ಊರಿಗೂರ ಕಡೆಗಳಲ್ಲಿ ನಡುಗುತ್ತಿರುವಾಗ ಒಬ್ಬ ಬಡ ಭಿಕಾರಿ ಬಲರಾಮ ನನಗೆ ಎದುರಾಗಿ ಮಾತನಾಡುವುದೆಂದರೆ ನನಗೆ ತಡೆಯಲಾರದ ಅವಮಾನ. ಈ ಅವಮಾನದ ರಕ್ತ ಹೊರ ಚಿಮ್ಮಬೇಕಾದರೆ ನಿಮ್ಮ ವಂಶ ನಿರ್ವಂಶ ಆಗಲೇಬೇಕು. ಬೇರಿಲ್ಲದ ಮರದಂತೆ ನೀರಿಲ್ಲದ ಕೆರೆಯಂತೆ ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ಇರದ ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಭೂಮಿಯ ಮೇಲೆ ಗಂಡಸನಾಗೆ? ಬಲರಾಮ ಈ ಸಭಾಂಗಣದಲ್ಲಿ ನನಗೆ ಸಟ್ಟು ಹೊಡೆದು ನನ್ನ ಕರೆಯನ್ನು ಅಡ್ಡಗಡಿದೆಯಲ್ಲ. ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ಮುರಿಯದೆ ಹೋದರೆ ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಮಾಡ್ರಿಪ್ಪ ಗೌರ ನಿಂತ ನಿಂತ ನೋಡಬೇಡ ಹಂಗ ಸತ್ತ ಸತ್ತ ಹೋತನ ಹಿಂಗ ಕಡತಾವ ಕಿವಿಯಾನ ರಿಂಗ ಕೈಯಾಗ ನಿನ್ನ ಗುಂಗ ಬರತೈತಿ ಬುಲ್ಬುಲ್ಲ. ಗೌರ ಅಲ್ಲಿದ್ದೆ ಹತ್ಬಿದ್ದು ಲಗಾಟ್ ಹೊಡೋದು ನೀವು ಮೂನಿಗ್ತಂದ್ರೆ ಗಂಟೆ ನನ್ನ ಮನೆಗೆ ಬರಲಿಕ್ಕೆ ಹೇಳಿದ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲ? ಗೌರ ಇದೇನ ಭಿಕ್ಷಕರು ಮನಿ ಮಾಡಿರ ನ್ಯಾಯ ಹೇಳು. ಗೌರ ಮನಿ ಅಂದ್ರ ಅಟ್ಟ ಅಂಜುಕೊಂತ ನಿಂತ್ಕೊಂತ ಬರಾಕತ್ತಿರ್ಬೇಕ್ರಿ ಗೌರ. ಇದೇ ಈ ಗೌಡನ ಸ್ಪೆಷಾಲಿಟಿ. ಅದಕ್ಕೆ ನಾವು ಅಂಕುಶ ತಯಾರಿಸಬೇಕು. ಅಂದಾಗ
ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದು ನಿಮ್ಮ ರೌಡಿಯ ಅಲೆ. ಅದೇ ರೀ, ಈ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಕಲೆ ಕಲೆ. ನಮಸ್ಕಾರ ಮಾಡ್ತೇನೆ ಸಿದ್ದನಗೌಡಿಗೆ. ಯಾಕೆ ಬರಲು ಹೇಳಿದ್ರಂತೆ? ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಯಾವಾಗ ಬರಲು ಹೇಳಿದರೆ ಎಷ್ಟೊಂದು ಸೊಕ್ಕು ನಿನಗೆ. ಈಗಲಾದರೂ ಬಂದಿದ್ದೇವಲ್ಲ, ಅದೇನಂದು ಹೇಳಿರಿ. ಇವ ಯಾರ? ಅವನು ಯಾವ ಸೋಮರು ಬರ್ತಾರೆ ಗೌಡಿ ಮನೆಗೆ? ಆ ಸ್ವಾಕ್ ಒಳ್ಳೇದಲ್ವ ತಮ್ಮ. ಬೆಕ್ಕಿನತೆ ಕತ್ತಂಚೆ ಹಾಲ ಕುಡಿಬೇಡ. ನಮ್ಮ ಊರು ಗೌಡ್ರ ಪೊಲೀಸ್ ಪಾಟೀಲ್ ಸಿದ್ದನಗೌಡ್ರ ಅವ್ರ ಗೂಡಟ್ಟ ನಡ್ಕೊಳ್ಳೋದು ಕಲಿ ಹೋತಮ್ಮ. ಇಲ್ಲ ಅಂದ್ರೆ ರೆಡಿಯಾಗಿ ನಿಂತಿರುತ್ತದೆ ಗೌಡರ ಜೇಡರ ಬಲೆ. ಲೇಖರಿಯ ಸಮರವಾದ ನಡೆದಿದ್ದು ಗೌಡರ ಬಲರಾಮನ ಮಧ್ಯ. ಏನು ಬೇಕಾದ್ರೂ ಹೇಳಿ, ನೀನು ಭಾಗವಹಿಸಬೇಡ ಅಷ್ಟೇ. ಇವರ ತಮ್ಮನಾದ ನಿನ್ನದು ಇದೇ ವಾದವೇ? ಕರಿಯ ವಾದ ವಿವಾದ ನಡೆಯಿತು ಗೌಡರ ನನ್ನ ಮಧ್ಯೆ. ಹೆಚ್ಚಿಗೆ ಮಾತನಾಡಿದರೆ ಕಟ್ಟಿ ಹಾಕಿ ಬಿಡುವೆ ಮಗನೇ. ಹೌದಲ್ಲೇ ಕರಿಯ, ಈ ರಾಮಲಿಂಗ ನನಗೆ ತುಂಬಾ ಬೇಕಾದವನು. ಅದಕ್ಕೆ ನೀನು ಸುಮ್ಮನಿರುವುದೇ ಒಳ್ಳೆಯದು. ಕಾಯಿ ಅಂದ್ರ ತೋಳತ್ ಬಿದ್ದಿರ್ತಂತ ಹಂಗ್ಲಿ ನೀನ್ ಹಂಗ. ಇವ್ ಯಾರಪ್ಪ? ಕೆಂಟ ಮರಿದ ಕಟ್ಟಿದ್ರು ಮರ ಮರವ. ರಾಮಲಿಂಗ ಮುಂದಿನ ವಾರದಲ್ಲಿ ಜಿಲ್ಲಾ ಸರ್ಕಾರಿ ಬ್ಯಾಂಕಿನ ಅಭ್ಯರ್ಥಿ ಇದ್ದೇನೆ. ಆ ಅಧ್ಯಕ್ಷತೆಗೆ ವಿನಂತಿ ಕೇಳಲು ಬಂದರೆ ನಿಮ್ಮ ತಮ್ಮ ಕಾಲು ಕೆದರಿ ಜಗಳಕ್ಕೆ ಬರುತ್ತಾನಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೆಂದು ಕೇಳಲು ಇಲ್ಲಿಗೆ ಕರೆಸಿದ್ದೆ. ಅಭಿಪ್ರಾಯ ಏನು ಬಂತು ಗೌಡ್ರಿ? ಅವರಿಗೆ ಬುದ್ಧಿಗೇಡಿ ಎನ್ನುತ್ತಾರೆ. ಅವರಿಗೆ ಬುದ್ಧಿಯನ್ನು ನಾನು ಹೇಳುತ್ತೇನೆ. ಅವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ನೀವು ಹೇಳುವ ಅವಕಾಶವೇ ಇರುವುದಿಲ್ಲ. ನೀವೊಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡೋದೇ ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುವುದು ಸರಿಯಲ್ಲ, ನೀವು ತಿಳ್ಕೋರಿ. ರಾಮಲಿಂಗ ನನಗೆ ಬುದ್ಧಿ ಹೇಳುವುದೇ ಈತ. ಅವರಿಗೆ ಬುದ್ಧಿಗೇಡಿ ಎನ್ನುತ್ತಾರೆ ಗೌಡ್ರೆ, ಬುದ್ಧಿಗೇಡಿ ಎನ್ನುತ್ತಾರೆ. ಅವರ ಮಾತನ್ನು ನಿಮ್ಮ ತಲೆಗೆ ಹಚ್ಚಿಕೊಳ್ಳಬೇಡಿ. ಅವರಿಗೆ ಬುದ್ಧಿ ಮಾತನ್ನು ನಾನು ಹೇಳುತ್ತೇನೆ ಮನೆಯಲ್ಲಿ. ಅಷ್ಟು ಮಾಡಿದರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರೆ, ನಾವಿನ್ನು ಬರುತ್ತೇವೆ. ಹೋಗೋಣ. ರಾಮಲಿಂಗ ಹೋಗು ರಾಮಲಿಂಗ ಹೋಗು. ನಿನಗೆಲ್ಲ ಅರ್ಥವಾಗುತ್ತದೆ ಈ ಸಿದ್ದನಗೌಡನ ಚಮತ್ಕಾರಿಕ. ಶಿಕ್ಷಕರಿಲ್ಲದ ಶಾಲೆ, ಒಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮನೆ, ಸಂಗೀತವಿಲ್ಲದ ಕಲೆ. ಇವು ಯಾವನ್ನು ಹಸಿವನ್ನು ಇಂಗಲಿಸಿಕೆ ಆಗೋದಿಲ್ಲವೋ ಇದರಂತೆ ನೀನು ಏನೇ ಹೇಳಿ ಹೋದರು ನನಗಂಟಿಕೊಂಡ ಹಸಿರು ಸಿಗಲು ಆರಲಿಕ್ಕೆ ಎಂದೂ ಸಾಧ್ಯವಿಲ್ಲ.
ಎಡೆ ತುಳಿದ ಹಾವಿನಂತೆ ನನಗೆ ತೊಡೆ ತಟ್ಟಿದ ನಿನ್ನ ತಮ್ಮಂದಿರನ್ನು ಒಂದು ದಿನ ಸೇವೆ ಮಾಡದೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನಿಯಾಗಿ ನನ್ನನ್ನು ಗುದ್ದಿ ಕೊಲ್ಲುತ್ತೇನೆಂದು ಶಪಥ ಮಾಡಿದರು, ನಿನ್ನನ್ನು ಒತ್ತು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದು ಸೊಕ್ಕಿನಿಂದ ಮಾತಾಡ್ತೀಯನ. ನಿನ್ನ ಸಾವು ಸಲ್ಲಿಸಿದೆ ಎಂದು ತಿಳಿದುಕೋ. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡು ಗಲಿಪ ಬಲರಾಮ ನಾನಿದ್ದೇನೆ. ನಾನೇ ಗಂಡೆಂದು ಮೆರೆಯುವ ನಿಮ್ಮಂತ ಚೀಲಗಳನ್ನ ಎಂದೂ ಬದುಕಲು ಬಿಟ್ಟಿಲ್ಲ. ಈಗ ಅದಕ್ ನಿಜ ಬೇಕಾದ್ರ ನನ್ನ ಸಾಕ್ಷಿನ ತಗೋ. ನೀವು ನನಗೆ ಯಾಕೆ ಬಿಡ್ತೀರಿ? ಪ್ರಾಣ ಸಾತ ಗೌಡಕ್ಕೆ ನಾಳ ನನಗೆ ಯಾಕೆ ಬಿಡ್ತೀವಿ ಮರೇನಿ? ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ, ಇವರ ಸ್ನೇಹಿತರು. ನಾನು ಯಾರು ಗೊತ್ತೇನಲೇ ಮಗನ? ಸಕ್ಕಂತ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಬೆಳೆದು ನಿಂತಿರುವ ಕೆರಳಿದ ಗಂಡು ಹೊಲೆ. ಪುಂಡ ನಾನೆಂದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲ ಕೆದರಿದ ಹುಲಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ನಾನು ಬಲಶಾಲಿ ಬಲರಾಮನೇ ಅಲ್ಲ. ಬಲರಾಮ ಎಂಬ ಮದ ಏರಿದ ಆನೆ ನಡೆದಿದ್ದೇ ದಾರಿ, ಹೇಳಿದ್ದೇ ವೇದವಾಕ್ಯ. ಬರ್ತೀನಿ. ಎಲ್ಲ ಸಕ್ಕಿನ ಕುಂಡೆ ನನಗೆ ಸವಾಲು ಹಾಕುತ್ತೀಯಾ? ಪ್ರೀತಿ ಅಂತ ಬಂದ್ರೆ ಪ್ರಾಣ ಕೊಡ್ತೀವಿ, ದ್ವೇಷ ಅಂತ ಬಂದ್ರೆ ಎದೆಸಿ ರಕ್ತ ಕುಡಿತೇವೆ. ಕರಿಯ ಕಾಳಿಗಾಯಲ್ಲಿ ಗೌರ ನಿಮ್ಮ ಕರಿಯ ಯೋಜನೆ ಅದು ನಿಗುರಿಸುತ್ತಿದ್ದಾನಲ್ಲಿ ನಿದ್ರಿಸುತ್ತಿದ್ದಾನೆ. ಅಲ್ಲಿ ಮೇಲ್ಮಾಡಿಯಲ್ಲಿ ಇಷ್ಟೆಲ್ಲ ಕದನ ನಡೆದರೆ ಸುಮ್ಮನೆ ಕುಳಿತಿರುವೇನೋ ಮೂರ್ಖ. 1,001 ರೂಪಾಯಿಗಳನ್ನ ದೇಣಿಗೆಗೆ ಕೊಟ್ಟಿದ್ದಾರೆ. ಬಸಪ್ಪ ಫಕೀರಪ್ಪ ಅವರದಿ 1,000 ರೂಪಾಯಿ, ಲಿಂಗಪ್ಪ ಮಹಾದೇವಪ್ಪ ಗುರುಗಿ 500 ರೂಪಾಯಿ, ವಿಠಲ್ ಫಕೀರಪ್ಪ ಕೊಂತಿ 500 ರೂಪಾಯಿ.